ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲಿ ಸರ್ಕಾರದ ಗಮನ ಸೆಳೆಯೋಕೆ ನ್ಯೂಸ್ 18 ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಬೊಮ್ಮನಹಳ್ಳಿಯಲ್ಲಿ ಒಟ್ಟು 20 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಏನೂ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ. ಅಂತೂ ಇಂತೂ ಜಿಬಿಎ ಚುನಾವಣೆಗೆ ಕಾಲ ಕೂಡಿ ಬಂದಿದೆ. ಇದೇ ತಿಂಗಳು ಚುನಾವಣೆ ನಡೆಸಲು ರಾಜ್ಯ ಚುನಾವಣಾ ಆಯೋಗ ಸಜ್ಜಾಗಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಬೆಂಗಳೂರು ಜನರ ನಾಡಿ ಮಿಡಿತ ಏನೆಂದು ತಿಳಿಯಲು ಪಾಲಿಕೆ ಪಯಣ ಆರಂಭಿಸಿದೆ. ನಾನು ಶರಣು ಹಂಪಿ. ಬನ್ನಿ, ಇವತ್ತಿನ ನಮ್ಮ ಪಾಲಿಕೆ ಪಯಣ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿ. ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇದು ಕೂಡ ಒಂದು. ಬೊಮ್ಮನಹಳ್ಳಿ, ಮಂಗಂಪಾಳ್ಯ, ಜರಗನಹಳ್ಳಿ, ಕೆಂಗಲ್ ಹನುಮಂತಯ್ಯ ಸೌತ್, ಪುಟ್ಟೇನಹಳ್ಳಿ, ದೊರೆಸಾನಿಪಾಳ್ಯ, ಹುಳಿಮಾವು, ಅರಕೆರೆ, ವಿಜಯ ಬ್ಯಾಂಕ್ ಲೇಔಟ್, ಬಿಳೇಕಳ್ಳಿ, ಕೋಡಿ ಚಿಕ್ಕನಹಳ್ಳಿ, ದೇವರ ಚಿಕ್ಕನಹಳ್ಳಿ, ಹೊಂಗಸಂದ್ರ, ಗಾರೆಬಾವಿಪಾಳ್ಯ, ಸಿಂಗಸಂದ್ರ, ಬಂಡೆಪಾಳ್ಯ, ಹೊಸಪಾಳ್ಯ, ಇಬ್ಬಲೂರು, ಅಗರ, HSR ಲೇಔಟ್. ಜನರು ಅನುಭವಿಸ್ತಿರುವಂಥ ಸಮಸ್ಯೆಗಳೇನು, ಅದರ ಜೊತೆಗೆ ಮೇನ್ಲಿ ಜಿಬಿಎ ಚುನಾವಣೆ ಕುರಿತು ಅವರ ಅಭಿಮತ ಏನು ಕೇಳಿ ತಿಳ್ಕೊಳ್ಳೋಣ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲು ಹೈಫೈ ವಾರ್ಡ್ ಆಗಿರುವಂಥ HSR ಲೇಔಟ್ ಕಡೆಗೆ ಹೋಗೋಣ. ಅಲ್ಲಿ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ. ಲಾಸ್ಟ್ 6 ವರ್ಷದಿಂದ ಎಲೆಕ್ಷನ್ ಆಗಿಲ್ಲ ಸರ್. ಲೋಕಲ್ ಬಾಡಿ ಹೌದು, ಆಗೋದು ಒಳ್ಳೇದೇ. ಲೋಕಲ್ ಬಾಡಿ ಎಲೆಕ್ಷನ್ ಆಗೋದು ಒಳ್ಳೇದು. ನಾಟ್ ಓನ್ಲಿ HSR, ಎಂಟೈರ್ ಬೆಂಗಳೂರು ಎಲ್ಲ ಪ್ರಾಬ್ಲಮ್ಸು ಇದೆ. ಈ 3 ವರ್ಷದಿಂದ ಇವರು ಬಂದ ಮೇಲೆ ನ್ಯಾಯವಾಗಿ ಒಂದು ರೋಡು ಇವರು ರಿಪೇರಿ ಮಾಡಿಲ್ಲ. ಯಾವ ಎಂಟೈರ್ ಕಾರ್ಪೊರೇಷನಲ್ಲಿ ಒಂದು ಯಾಕೆ ಅಂದರೆ 3 ವರ್ಷದಿಂದ 36,000 ಕೋಟಿ ಬಿಲ್ ಕೊಡಬೇಕು ಕಾಂಟ್ರಾಕ್ಟರ್ಸ್ಗೆ, ಒಂದು ಪೈಸಾ ಕೊಟ್ಟಿಲ್ಲ. ಅದು ಏನು ಕೆಲಸನೂ ನಡೆದಿಲ್ಲ, ಒಂದು ರೋಡು ಸರಿ ಇಲ್ಲ. ಎಲೆಕ್ಷನ್ ನಡೆದ್ರೂ ನಡೆದಿಲ್ಲ ಅಂದ್ರೂ ಮಾಡಬೇಕಂತ ಬಯಸಿದ್ರೆ ಮಾಡಬಹುದು, ಮಾಡಬಾರ್ದಂತ ಮೈಂಡ್ ಡಿಸೈಡ್ ಆಗ್ಬಿಟ್ಟು ಅದ್ರ ಹಂಗೆ ಇರುತ್ತೆ. ಎಲೆಕ್ಷನ್ಗೆ ಅದಕ್ಕೂ ಏನು ಸಂಬಂಧ ಇಲ್ಲ ಸರ್. ಮಾಡಬೇಕಂತ ಇಂಪ್ಲಿಮೆಂಟ್ ಮಾಡಿದ್ರೆ ಮಾಡ್ಬೋದು, ಇಲ್ಲ ಅಂತಂದರೆ ಅದು ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ ಅಷ್ಟೇ. ಜಿಬಿಎ ಎಲೆಕ್ಷನ್ ಮಾಡಿದ್ರೆ MLAಗಳಿಗೆ ಬರೋದು ಮಾಮೂಲಿ ಬರಲ್ಲ. ಲೋಕಲ್ ಕಾರ್ಪೊರೇಟ್ ಇದಾಗ್ಬಿಟ್ರೆ ಲೋಕಲಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ. ಅವ್ರ ಅನುಕೂಲಕ್ಕೋಸ್ಕರ ಜಿಬಿಎ ಎಲೆಕ್ಷನ್ ಮಾಡಲ್ಲ. ಅದು ಬಂದಿರೋದು ಪ್ರಾಬ್ಲಮ್ ಅಲ್ಲ. ಈಗ ಎಲ್ಲ ಕಾರ್ಪೊರೇಟ್ ಕಡೆಯಿಂದ ಎಲ್ಲ ಇದು ಕಂಪ್ಲೀಟ್ ಕಂಟ್ರೋಲ್ MLA ಕೈಲಿರುತ್ತೆ. ಅವರು ಆರಾಮಾಗಿ ಜೀವನ ಮಾಡಬೇಕು. ಅವರೇನಾದರೂ ಇವಾಗ ಜಿಬಿಎ ಎಲೆಕ್ಷನ್ ಮಾಡಿದ್ರೆ ಅವ್ರಿಗೆ ಬರೋದು ಕಂಟ್ರೋಲ್ ಆಗಿ ಕಾರ್ಪೊರೇಟರ್ಗೆ ಹೋಗುತ್ತೆ. ಆ ಕಾರ್ಪೊರೇಟರ್ಗೆ ಹೋಗೋದನ್ನು ಕಟ್ ಮಾಡಿ ಇಲ್ಲಿ ಜಿಬಿಎನ್ನು ಇಟ್ಕೊಂಡು ಜಿಬಿಎ ಮಾಡಿದ್ರೆ ಇಲ್ಲಿ ದುಡ್ಡು ಮಾಡೋದು ಪ್ರಯತ್ನ. HSR ಲೇಔಟ್ ಎಲ್ಲ ಬೆಂಗಳೂರು ಫುಲ್ಲು ಎಲ್ಲ ಕಿತ್ತೋಗಿದೆ. ಕಸ ಅದೇನು ಮಾಡ್ತಾ ಇದ್ದಾರೋ ಏನೋ ಗೊತ್ತಿಲ್ಲ. ಕಸದ ಸಮಸ್ಯೆ ಅಂತೂ ಬಗೆಹರದೇ ಇಲ್ಲ. ಅಲ್ಲಿ ನೋಡಿದ್ರೆ 1,000 ಕೋಟಿ ಅದಕ್ಕೆ ತೆಗಿತಾನೆ ಅವ್ರೆ ತಿಂಗಳು. ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ. MLAಗಳಿಗೆ ಯಾಕಂತ ಗೊತ್ತಾಗ್ತಾ ಇಲ್ಲ. ಅವರು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಜಡ್ಜು ಎಲ್ಲ ಹೇಳ್ತಾ ಇದ್ರಲ್ಲ, ನಾವೇನಿದೆ ಮೇನ್ ಓದಿರೋರು ತುಂಬ ವಿದ್ಯಾವಂತರೇ ಹೇಳ್ತಾರೆ. ನಮ್ದೆಲ್ಲ ಏನಿದೆ ಪ್ರಜ್ಞಾವಂತರೇ ಹೇಳ್ತಾವ್ರೆ. ನಮ್ದೆಲ್ಲ ಏನಿದೆ ಅದನ್ನ ಅರ್ಥ ಮಾಡ್ಕೋಬೇಕು ಎಲ್ಲರೂ ಅಷ್ಟೇ. ಜಿಪಿ ಎಲೆಕ್ಷನ್ ಸುಪ್ರೀಂ ಕೋರ್ಟ್ ಇದು ಕೊಟ್ಟಿದಾರಲ್ಲ, ಡೈರೆಕ್ಷನ್ ಕೊಟ್ಟಿದ್ದಾರೆ. 6 years ಆಯ್ತಲ್ಲ ಸರ್, ಒಂದು ಟರ್ಮೇ ಆಲ್ಮೋಸ್ಟ್ ಎಲೆಕ್ಷನ್ ಇಲ್ದಂಗೆ ಆಯಿತು. ಅದೇ ಏನು ಅಂತ ಗೊತ್ತಿಲ್ಲ. ಇವರ ಪಾಲಿಟಿಕ್ಸ್ ಅಲ್ಲಿ ಏನಿದೆ, ಇವರ ಐಡಿಯಾಸ್ ಏನಿದೆ ಗೊತ್ತಿಲ್ಲ. ಅಲ್ಲ ಬೇಕು ಅಲ್ವಾ, ಬೇಕದು ನ್ಯಾಚುರಲಿ ಬೇಕಲ್ವಾ ಇಂಪ್ರೂವ್ಮೆಂಟ್ಗೆ. ಲೋಕಲ್ ಕಾರ್ಪೊರೇಟ್ ಲೋಕಲ್ ಕಾರ್ಪೊರೇಟರ್ ಬೇಕಾಗ್ತಾನೆ. ಸಮಸ್ಯೆಗಳು ಸಾಲ್ವ್ ಮಾಡಬೇಕಂದ್ರೆ ಬೇಕಾಗ್ತಾನೆ. ಎಲೆಕ್ಷನ್ ಇಂದ ಹೌದು ಹೆಲ್ಪ್ ಆಗುತ್ತೆ. ಅವರಿಂದನೇ ಅಲ್ವಾ ಎಲ್ಲ ಮೇಂಟೆನೆನ್ಸ್ ಮತ್ತೆ ಇದೆಲ್ಲ ನಡೆಯೋದು. ಸಾಮಾನ್ಯ ಜನರು ಮಾಡ್ತಾರೆ ಅಂತಾರೆ, ಯಾರು ಮುಂದೆ ಬರಲ್ಲ. ಅಟ್ಲೀಸ್ಟ್ ಏರಿಯಾದಲ್ಲಿ ಅವ್ರು ಇರೋದ್ರಿಂದ ಅವರಿಂದ ನಡೆಯುತ್ತೆ. ಹೌದೌದು. ಬಟ್ ಇಂಥವ್ರಿಗೆ ಅಂತ ಏರಿಯಾದಲ್ಲಿ ವಹಿಸ್ಬೇಕು, ಒಂದು ಸಂಘಟನೆ ಮಾಡಿಕೊಂಡು ಈ ಏರಿಯಾದಲ್ಲಿ ಒಂದು ಸಂಘಟನೆ ಇರಬೇಕು ಏರಿಯಾಗೆ. ಈ ತರ ಲೋಕಲ್ ಅಲ್ಲಿ ಒಂದು ಸಂಘಟನೆ ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ರೋಡ್ಸ್, ಆಮೇಲೆ ಪಾರ್ಕ್ಸ್, ಮಕ್ಳಿಗೆ ಆಡೋದಕ್ಕೆ ಅಂತ ಮಾಡಿದ್ದಾರೆ, ಅದನ್ನ ನೀಟಾಗಿ ಮೇಂಟೈನ್ ಮಾಡಿಲ್ಲ. ಮರ ಅದೆಲ್ಲ ಸ್ವಲ್ಪ ಒಣಗಿರುತ್ತೆ, ಅದೆಲ್ಲ ನೀಟಾಗಿ ಮಾಡಲ್ಲ. ಟ್ರಿಮ್ಮಿಂಗು ಮತ್ತು ಅದು ನಡೆಯೋ ದಾರಿ ಎಲ್ಲ ಸ್ವಲ್ಪ ಹೋಗೋವಾಗೆಲ್ಲ ಮರದ್ದು ಇದು
ಸ್ಟೆಮ್ಸ್ ಇರುತ್ತಲ್ವಾ, ಯಾವಾಗ ಬೀಳುತ್ತಂತ ಭಯ ಆ ಥರ BBMP ಅವರು ಅಂದರೆ ಕಾರ್ಪೊರೇಟರ್ ಅಂದರೆ ಇದು ಗಾರ್ಬೇಜ್ದೇ ಆಗಲಿ ಪಾರ್ಕ್ಸ್ದೇ ಆಗಲಿ ಎಲ್ಲ ಅವರೇ ರೋಡ್ಸ್ದೇ ಆಗಲಿ ಅವರೇ ಮೇಂಟೈನ್ ಮಾಡೋದು. ಸೊ ಆದರೆ ಒಳ್ಳೆಯದು. ನೋಡಿದ್ರಲ್ಲ ಹೈಫೈ ಏರಿಯಾ HSR ಲೇಔಟ್ನ ಜನ ಏನು ಹೇಳಿದ್ರು ಅಂಥೇಳಿ. ನೆಕ್ಸ್ಟ್ ಇದಕ್ಕೆ ಡೆಡ್ ಆಪೋಸಿಟ್ ಮಂಗಂಪಾಳ್ಯ, ಇಲ್ಲಿ ಸಾಕಷ್ಟು ಸ್ಲಮ್ಗಳಿದ್ದಾವೆ, ಚಿಕ್ಕ ಚಿಕ್ಕ ಬಡಾವಣೆಗಳಿರುವಂತಹ ವಾರ್ಡ್ ಇದು. ಈ ವಾರ್ಡ್ನ ಜನ ಏನು ಹೇಳ್ತಾರೆ ನೋಡ್ಕೊಂಬರೋಣ. ನಾನೀಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ HSR ಲೇಔಟ್ ವಾರ್ಡ್ ಪಕ್ಕದಲ್ಲೇ ಇರುವಂಥ ಮಂಗಮ್ಮನಪಾಳ್ಯ ವಾರ್ಡ್ ಹತ್ರ ಇದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ ಮಾತಾಡ್ಸ್ಕೊಂಬರೋಣ ಬನ್ನಿ. ಎಲೆಕ್ಷನ್ ಆಗಬೇಕು, ಯಾಕೆಂದರೆ ಕಾರ್ಪೊರೇಟರ್ ಇಲ್ಲ ಅಂದರೆ ಡೆವಲಪ್ಮೆಂಟ್ ಆಗಲ್ಲ. ಹೌದು. ಸೊ ಕಾರ್ಪೊರೇಟರ್ ಇದ್ರೆ ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡೋದು ಕೆಲಸಗಳೆಲ್ಲ ಆಗುತ್ತೆ ಅಂತ. ಕಾರ್ಪೊರೇಟರ್ ಇದ್ರೆ ಒಳ್ಳೇದು ನಮ್ಮ ಪ್ರಕಾರ. ಬಟ್ ಸಮ್ ವಾಟ್ ಈಗಲೂ ಕೂಡ ಇಲ್ಲದೇ ಇದ್ರೂ ಮಾಡ್ತಿದಾರಂತೆ ಕೆಲಸ ಅಲ್ವಾ? ಆ ರೀತಿ ನನಗೆ ಗೊತ್ತಿರೋಂಗೆ ಕಾರ್ಪೊರೇಟರ್ ಇದ್ರೆ ಚೆನ್ನಾಗಿ ಕೆಲಸ ಆಗುತ್ತೆ. MLAಗಳು ಮಾಡೋದಕ್ಕೂ ಕಾರ್ಪೊರೇಟರ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಲೋಕಲ್ ಬಾಡಿ ಎಲೆಕ್ಷನ್ ಎಷ್ಟು ಇಂಪಾರ್ಟೆಂಟ್? ತುಂಬಾ ಇಂಪಾರ್ಟೆಂಟ್ ಅದು. ಕೆಲಸಗಳಾಗಬೇಕು ಅಂದ್ರೆ ಕಾರ್ಪೊರೇಟರ್ ಇರಬೇಕು ಅಷ್ಟೇ. ಓಕೆ ಸರ್, ಕ್ಯಾಪಿಟಲ್ ಸಿಟಿ ಬಟ್ ಇಲ್ಲೇ ಆಗಿಲ್ಲ ಅಂತಂದ್ರೆ ನಿಜವಾಗ್ಲೂ ಸಾಕಾಗುತ್ತಲ್ವ? ಹೌದು ಮತ್ತೆ ಕಾರ್ಪೊರೇಟರ್ ಇಲ್ಲ ಅಂದ್ರೆ ಯಾರು ಕೆಲಸಗಳು ಹೇಳೋರು ಯಾರು ಕೇಳೋರು ಯಾರು ಅಫಿಷಿಯಲ್ಸ್ ಯಾರಿಗೆ ಹೇಳ್ತಾರೆ. ಓಕೆ, ನಿಮ್ಮ ಏರಿಯಾ ಹೇಗಿದೆ ಸರ್? ನಿಮ್ಮ ಏರಿಯಾದಲ್ಲಿ ಏನಾದರೂ ಕ್ಲೀನ್ ಮಾಡಬೇಕು ಅಷ್ಟೇ. ಕ್ಲೀನಿಂಗೇ ಮೇನ್ ಪ್ರಾಬ್ಲಮ್. ಓಕೆ, ಕ್ಲೀನಿಂಗ್ ಇಂಪ್ರೂವ್ ಆಗಬೇಕು ಅಷ್ಟೇ. ಕಾರ್ಪೊರೇಷನ್ ಎಲೆಕ್ಷನ್ ಆಗಲೇಬೇಕು. ಆಗಿಲ್ಲ ಅಂದರೆ ಒಬ್ಬರ ಹತ್ರ ಜವಾಬ್ದಾರಿ ಇರಲ್ಲ. ಜವಾಬ್ದಾರಿ ನಮ್ಮ ಏರಿಯಾದವ್ರ ಹತ್ರ ಜವಾಬ್ದಾರಿ ಇದ್ರೆ ನಮ್ಮ ವ್ಯಕ್ತಿ ನಮ್ಮ ನೋಡಿ ನಾವು ಓಟ್ ಹಾಕಿರ್ತೀವಿ, ನಮ್ಗೆ ಗೊತ್ತಿರೋರು ವ್ಯಕ್ತಿ ಇರ್ತಾರೆ, ಅವ್ರ ಹತ್ರ ಹೋಗಿ ಕೇಳ್ಬೋದು, ನಮ್ಮ ಸಮಸ್ಯೆಗಳು ಹೋಗ್ಬಿಟ್ಟು ನಾವು ಹೇಳ್ಬೋದು. ಅರ್ಥ ಆಯ್ತಾ? ಇವಾಗ ಕಾರ್ಪೊರೇಷನ್ ಎಲೆಕ್ಷನ್ ಆಗಿಲ್ಲ, ನಾವ್ಯಾರ ಹತ್ರ ಹೋಗ್ಬಿಟ್ಟು ಸಮಸ್ಯೆ ಹೇಳೋಣ? ಕೆಲವ್ರಿಗೆ ಗೊತ್ತಿರುತ್ತೆ ಕಾಯ್ದೆಗಳು ಕಾನೂನುಗಳು, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದು ಪ್ರಾಬ್ಲಮ್ ಆಗುತ್ತೆ. ಬೇರೆ ಅಟ್ಲೀಸ್ಟ್ ರೆಸ್ಪಾನ್ಸ್ ಆದರೂ ಮಾಡ್ತಾರೆ ಇಮಿಡಿಯೇಟ್ ಆಗಿ ಮಾಡ್ತಾರೆ. ಅವ್ರು ವರ್ಕ್ ಮಾಡ್ತಾರಲ್ಲ ಸರ್. ಹೌದು, ಎಲೆಕ್ಷನ್ ಆದರೆ ಅವ್ರು ವರ್ಕ್ ಮಾಡ್ತಾರೆ. ಅವ್ರಿಗೆ ಹೇಳೋದು ಅವಶ್ಯಕತೆನೇ ಇರಲ್ವಲ್ಲ. ನೋಡಿ, ಈ ರೋಡ್ ಒಂದು ಸ್ವಲ್ಪ ಮೈನ್ ರೋಡ್ ಚೆನ್ನಾಗಿದೆ, ಆಚೆ ಎಲ್ಲ ಹಳ್ಳ ಬಳ್ಳ ಇದೆಯಾ, ಯಾರನ್ನ ಹೇಳೋದು ಯಾರು ಹೇಳೋದು? ಯಾವ್ಯಾವ ಏರಿಯಾಗಳು ಪ್ರಾಬ್ಲಮ್ ಇದಾವೆ? ಎಲ್ಲ ಇಲ್ಲಿ ಇದೆಯಾ, ಮಳೆ ಬಂದರೆ ಇದೇ ಗೋಳು. ಹಾಂ, ಮಳೆ ಬಂದರೆ ಇದೇ ಗೋಳು. ಬಟ್ ಮಳೆ ಬಂದಾಗೆ ದುಡಿಮೆ ನಿಮಗೆ ನೋಡಿ, ಮಳೆ ಏನಿಲ್ಲ, ನಮ್ದು ಕೈ ಸತ್ತ ಬಾಡಿಗೆ, ಓಲಾ ಉಬ್ಬರ್ ಇಲ್ಲ, ಯಾರನ್ನ ಕೈ ಸತ್ರ ಬಾಡಿಗೆ. ನೋಡಿದ್ರಲ್ಲ ಮಂಗಂಪಾಳ್ಯ ವಾರ್ಡ್ನ ಜನ ಏನು ಹೇಳಿದ್ರು ಅಂತೇಳಿ. ನೆಕ್ಸ್ಟ್ ಬೊಮ್ಮನಹಳ್ಳಿ ವಾರ್ಡ್ ಕಡೆಗೆ ಹೋಗೋಣ. ಅಲ್ಲಿ ಜನ ಏನು ಹೇಳ್ತಾರೆ, ಎಸ್ಪೆಷಲಿ GBA ಚುನಾವಣೆ ಕುರಿತು ಅವರ ಅಭಿಮತೆಯನ್ನು ಕೇಳ್ತಿರ್ತಾರೆ. ನಾನೀಗ ಬೊಮ್ಮನಹಳ್ಳಿ ವಾರ್ಡಲ್ಲಿ ಇದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ, ಎಸ್ಪೆಷಲಿ GBA ಚುನಾವಣೆ ಕುರಿತು ಅವರ ಅಭಿಮತೆಯನ್ನು ಕೇಳೋಣ. ಈಗ ಏನನ್ನ ಸಮಸ್ಯೆ ಇತ್ತಂದ್ರೆ ಯಾರಿಗೆ ಹೇಳ್ತೀರಿ? ಯಾರಿಗೆ ಕಾರ್ಪೊರೇಟರ್ ಅಂತೂ ಇಲ್ಲ, ಇಲ್ಲ, ಎಲೆಕ್ಷನ್ ಆಗಿಲ್ಲ. ಹೌದು, ಯಾರಿಗೆ ಹೇಳ್ಬೇಕು? ನಾವು ಯಾರಿಗೆ ಹೇಳಕ್ಕಾಗಲ್ಲ. ಈ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಆಗ್ಬೇಕಾಗಿತ್ತು, ಆಗಿಲ್ಲ, ಏನ್ ಮಾಡಕ್ಕಾಗ್ತದೆ? ಗ್ರೇಟರ್ ಬೆಂಗಳೂರಿಗೆ 5 ಆಫೀಸ್ ಮಾಡಿದ್ರೆ 5 ಝೋನ್ 5 ಝೋನ್ ಮಾಡಿರೋದು. ಇಟ್ಸ್ ನಾಟ್ ಎ ಝೋನ್, ಇಟ್ಸ್ ಎ ಕಾರ್ಪೊರೇಷನ್. ಟೈಮ್ तो ಬೇಕು ಅಂತ ಎಲೆಕ್ಷನ್ तो ಆಗಲೇಬೇಕು. ಕಾರ್ಪೊರೇಟರ್ ಲೋಕಲ್ ಆಗಿ ಲೋಕಲ್ ಬಾಡಿ ಇದು ಕಾರ್ಪೊರೇಟರ್ ಇದೆ, ನಮ್ಗೆ ಏನು ಸಮಸ್ಯೆ ಇದೆ ಅವ್ರ ಹತ್ರ ಹೇಳ್ಬೋದು. ಈಗ ಒಬ್ಬ ಕಾರ್ಪೊರೇಟರ್ ಇರ್ತಾನೆ, 5 ವರ್ಷ ಸೇವೆ ಮಾಡ್ತಾನೆ. ಬೇರೆಯವ್ರು ಬಂದಾಗ ಅವರು ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು, ಎಲ್ಲ ಕ್ಲೀನ್ ಮಾಡಿಸ್ಬೇಕು, ಕಾರ್ಪೊರೇಷನ್ ಇದ್ರದ್ದೆಲ್ಲ ಮಾಡಬೇಕು ಅಂತ ಅವ್ರಿಗೆ ಒಪಿನಿಯನ್ ಇರುತ್ತೆ. ಜನಸೇವೆ ಮಾಡೋದಕ್ಕೆ ಅಭಿಲಾಷೆ ಒಳ್ಳೆ ಇದಿರುತ್ತೆ. ಓಕೆ, ಅಂಥವ್ರು ಬರಬೇಕು. ರಸ್ತೆಗಳು ಸರಿಗಿಲ್ಲ, ಅದೆಲ್ಲ ಪ್ರಾಬ್ಲಮ್ ಇದೆ ಸರ್. ಆಗ್ಬೇಕು. ಕಾರ್ಪೊರೇಟರ್, ಹೊಸ ಕಾರ್ಪೊರೇಟರ್ ಬರಬೇಕು. ಇವಾಗ ಬಂದ್ರೇನೆ ಒಳ್ಳೇದಾಗುತ್ತೆ. ಇಷ್ಟು ದಿನ ಯಾರೋ ಇವ್ರು ಇದ್ರು, ಸಿದ್ದರಾಮಯ್ಯ ಸರ್ ಇದ್ರು. ಹಿಂಗ್ ಮುಂಚೆ ಇವಾಗ ಶಿವಕುಮಾರ್ ಸರ್ ಬಂದಿದ್ದಾರೆ. ಇವರಿಂದ ಏನಾನ ಅಭಿವೃದ್ಧಿ ಆಗತ್ತೆ ಅಂತ ನಮಗೂ ಒಂದು ಆಸೆ ಇದೆ ಸರ್. ಬಂದ್ರೆ ಒಳ್ಳೇದೇ. ಹೊಸ ಕಾರ್ಪೊರೇಟರ್ ಬರಬೇಕು. ಹಲಬುರು ಏನೋ ಅದು ಗೊತ್ತಿಲ್ಲ, ಬಂದ್ರೆ ನಮ್ಗೆ ಹೊಸ ರೋಡ್ ಬೇಕು, ಜನಗಳಿಗೆ ಅನುಕೂಲ ಬೇಕು ಸರ್. ರೋಡ್ಗಳು ಚೆನ್ನಾಗಬೇಕು. ಮಳೆ ಬಂದ್ರೆ ಎಲ್ಲಂದ್ರೆ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ, ಆಟಗಳು ಎಲ್ಲಂದ್ರೆ ಅಲ್ಲಿ ನಿಂತ್ಕೊಂಡ್ಬಿಡುತ್ತೆ. ಮಳೆ ಯಾಕಂದ್ರೆ ನೀರು ಹೋಗೋ ಅವಶ್ಯಕತೆ ಇಲ್ಲ, ದಾರಿನೇ ಇಲ್ಲ ಅಲ್ಲ. ಫುಟ್ಪಾತ್ ಎಲ್ಲ ತುಂಬ್ಕೊಂತ ಇದೆ, ಅದು ಕ್ಲೀನಿಂಗ್ ಮಾಡಿಸ್ಬೇಕು. ಆಗ್ಬೇಕಾ? ಕಾರ್ಪೊರೇಟರ್ ಇದ್ರೆ ಒಳ್ಳೇದಲ್ವಾ? ಒಂದಷ್ಟು ಕಾರ್ಪೊರೇಟರ್ ಇದ್ರೆ ಒಳ್ಳೇದು ಸರ್. ಇಲ್ಲಿ ಯಾರು ಕಾರ್ಪೊರೇಟರ್ ಯಾರು ಬಂದು ಮನೆಗೆ ಯಾರು ಕೇಳಿ ನೋಡಲ್ಲ. ಓ, ಅರ್ಥ ಆಯ್ತಾ? ಅಂದ್ರು ಅಷ್ಟೇ. ನಮ್ಗೆ BBMC ಮುಂದಾಗಡೆ ಐತಲ್ಲ, ಏನ ಇದ್ರೆ ಅಲ್ಲಿ ತಿಳಿಸ್ತೀವಿ, ಅವ್ರು ಬಂದು ಮಾಡ್ಕೊಡ್ತಾರೆ, ಸಮಸ್ಯೆ ಬಗೆಹರಿಸ್ತಾರೆ. ಸತೀಶ್ ರೆಡ್ಡಿನೂ ಯಾರು ಬರಲ್ಲ, MLA ಯಾರು ಬರಲ್ಲ. ನೋಡಿದ್ರಲ್ಲ
ಇದು ಬೊಮ್ಮನಹಳ್ಳಿ ವಾರ್ಡ್ನಲ್ಲಿರುವಂಥ ಜನರ ಸಮಸ್ಯೆ ಏನು ಅಂತ ಹೇಳಿ. ನಾನೀಗ ನೆಕ್ಸ್ಟ್ ಬೊಮ್ಮನಹಳ್ಳಿ ವಾರ್ಡಿಂದ ನೇರವಾಗಿ ಹೊಂಗಸಂದ್ರ ವಾರ್ಡ್ ಕಡೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನು ಹೇಳ್ತಾರೆ ತಿಳ್ಕೊಳ್ಳೋಣ ಬನ್ನಿ. ನಾನೀಗ ಬೊಮ್ಮನಹಳ್ಳಿ ವಾರ್ಡಿಂದ ಹೊಂಗಸಂದ್ರ ವಾರ್ಡ್ ಕಡೆಗೆ ಬಂದಿದ್ದೀನಿ. ಇಲ್ಲಿ ಜನ ಏನು ಹೇಳ್ತಾರೆ ತುಂಬಾ ಇಂಪಾರ್ಟೆಂಟ್. ಎಸ್ಪೆಷಲಿ GBA ಚುನಾವಣೆ ಕುರಿತು ಅವರ ಅಭಿಪ್ರಾಯ ಏನು ಕೇಳಿ ತಿಳ್ಕೊಳ್ಳೋಣ. ಪ್ರಾಬ್ಲಮ್ ಏನು ದೊಡ್ಡದಾಗಿ ಏನಿಲ್ಲ. ಎಲೆಕ್ಷನ್ ಒಂದು ಆಗಿಲ್ಲ, ಲೋಕಲ್ ಎಲೆಕ್ಷನ್ ಆಗಬೇಕು ಅಲ್ವಾ? ಆಗಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನೂ ಆಗ್ಬೇಕಾಗಿರೋ ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾ ಇತ್ತು. ಡೆವಲಪ್ಮೆಂಟ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಇಲ್ಲ, ಯಾವುದೋ ಆಗೋದು ಆಗ್ಬೇಕು. ಏನೋ ಸಮಸ್ಯೆ ಇರುತ್ತೆ, ಅದರಿಂದ ಅವರು ಮಾಡಿರಲ್ಲ ಅಂತ ಕಾಣುತ್ತೆ. ಎಲೆಕ್ಷನ್ ಬಂದ್ರೆ ಗೌರ್ಮೆಂಟ್ ಕಡೆ ನಮ್ಮ ಕೈಲಿ ಏನಿದೆ. ಆಗಸ್ಟ್ ಅಲ್ಲಿ ಮಾಡ್ಬೇಕು ಅಂತ ಹೇಳಿ ಒಂದ್ಸಲ ಅನೌನ್ಸ್ ಮಾಡಿದ್ರು. ಇಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ರು ಆಗಸ್ಟ್ ಅಲ್ಲಿ ಮಾಡ್ಬೇಕು ಅಂತ. ಇವಾಗ ಕ್ಯಾಬಿನೆಟ್ ಅಲ್ಲಿ ಹೊಸ ಸರ್ಕಾರ ರಚನೆ ಮಾಡಿದ್ದಾರೆ. ಅವ್ರು ಇನ್ನ ಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ತಂದ್ಬಿಟ್ಟು ಇನ್ನು ಮುಂದೂಡ್ತಾರ, ಇಲ್ಲ ಸೇಮ್ ಡೇಟಿಂಗ್ ಮಾಡಿಸ್ತಾರ ಅಂತ ಮಾಹಿತಿ ನಮಗೂ ಬಂದಿಲ್ಲ. ನಿಮ್ಮ ಒಪಿನಿಯನ್ ಏನ್ ಸರ್? ಕಾರ್ಪೊರೇಟ್ ಎಲೆಕ್ಷನ್ ಆದ್ರೆ ಒಳ್ಳೇದು. ಏನ್ ಹೆಲ್ಪ್ ಆಗುತ್ತೆ? ನಮ್ದು ಏನೇ ಕುಂದುಕೊರತೆಗಳು, ಏರಿಯಾದ ಕುಂದುಕೊರತೆಗಳಿದ್ರೆ ನಾವು ಅವ್ರ ಹತ್ರ ಹೋಗಿ ಕೇಳ್ಬೋದು. ನಮ್ಮ ಏರಿಯಾದ ಈ ತರ ಪ್ರಾಬ್ಲಮ್ ಇದೆ, ಸ್ಯಾನಿಟರಿ ಪ್ರಾಬ್ಲಮ್ ಇದೆ, ಕಾವೇರಿ ನೀರು ಪ್ರಾಬ್ಲಮ್ ಇದೆ, ಮತ್ತೊಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ಬೋದು ಅವ್ರ ಹತ್ರ. ಏನು ಕೇಳೋ, ಇವಾಗ ಪ್ರತಿಯೊಂದಕ್ಕೆ MLA ಹತ್ರನೇ ಹೋಗಕ್ಕಾಗಲ್ಲ. MLA ಸಣ್ಣ ಪುಟ್ಟದೆಲ್ಲ MLAಗೆ ಬೇಜನ್ಗೆ ಯಾಕಂದ್ರೆ ಎಲ್ಲ ಏರಿಯಾನು ಅವ್ರು ನೋಡ್ಕೋಬೇಕು. ಒಂದ್ ಏರಿಯಾನೇ ನೋಡೋದು. ಸರ್, ಲೋಕಲ್ ಎಲೆಕ್ಷನ್ ಅಂದ್ರೆ MLA ಯಾವುದೇ ಒಂದು ಕ್ಷೇತ್ರದ MLA ಇರ್ಬೋದು, ಪ್ರತಿಯೊಂದು ಸಂಧಿ ಗಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಅವರು ಎಲೆಕ್ಷನ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಅನುಕೂಲ ಆಗುತ್ತೆ. ಗಂದೆ ರೋಡ್ ಸ್ವಲ್ಪ ರೋಡಲ್ಲಿ ಹಾಳಾಗಿರುತ್ತೆ. ಇವಾಗ ಮಳೆಗಾಲ ಬೇರೆ, ಡ್ರೈನೇಜು ಮಳೆ ತುಂಬಿಕೊಂಡ್ರೆ ನೀರುಗಳ ಸಮಸ್ಯೆ ಇರುತ್ತೆ, ಮನೆ ಒಳಗಡೆ ನೀರು ಬರುತ್ತೆ, ಎಲ್ಲ ಸಮಸ್ಯೆ ಇರುತ್ತೆ. ಎಲೆಕ್ಷನ್ ಮಾಡೋದು ಒಳ್ಳೇದು ಸರ್. ನೋಡಿದ್ರಲ್ಲ ಈ ವಾರ್ಡ್ನ ಜನ ಏನ್ ಹೇಳಿದ್ರು ಅಂತ ಹೇಳಿ. ನೆಕ್ಸ್ಟ್ ಹೊಂಗಸಂದ್ರ ವಾರ್ಡ್ ಇಂದ ನಾನು ದೇವರ ಚಿಕ್ಕನಹಳ್ಳಿ ವಾರ್ಡ್ ಕಡೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಜನ ಏನ್ ಹೇಳ್ತಾರೆ ನೋಡ್ಕೊಂಬ. ನಾನೀಗ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ದೇವರ ಚಿಕ್ಕನಹಳ್ಳಿ ವಾರ್ಡ್ ಹತ್ರ ಇದ್ದೀನಿ. ಈ ವಾರ್ಡ್ನ ಜನ ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಮಾತಾಡ್ಸ್ಕೊಂಬರೋಣ ಬನ್ನಿ. ಲೋಕಲ್ ಕಾರ್ಪೊರೇಟರ್ ಇದ್ರೆ ಒಂದಷ್ಟು ಹೆಲ್ಪ್ ಆಗುತ್ತಾ? ಲೋಕಲ್ ಕಾರ್ಪೊರೇಟರ್ ಇದ್ರೆ ಹೆಲ್ಪ್ ಆಗುತ್ತೆ. ಸ್ವಲ್ಪ ಕೆಲಸಗಳಾಗ್ತವೆ, ಇಲ್ಲ BBM ಕೆಲಸಗಳಾಗ್ತಾ ಇಲ್ಲ, ಕಸಗಳು ತೆಗಿತಾ ಇಲ್ಲ. ಕಸ ಅಂತೂ ತೆಗಿತಾನೆ ಇಲ್ಲ ಬಿಲ್ಕುಲ್. ಈಗ ಒಂದು 3 ಡೇಸಿಂದ ತೆಗಿತವ್ರೆ. 3 ದಿವಸ 4 ದಿವಸ ಅಷ್ಟೇ ಫೋನ್ ಮಾಡಿದ್ರು ಕಸ ತೆಗಿಯೋರಿಲ್ಲ. ಮನೆ ಮುಂದೆ ಬಿಸಾಕ್ತಾರೆ, ಮೋರಿಯಲ್ಲಿ ಬ್ರಿಡ್ಜ್ ಕೆಳಗಡೆ ಎಲ್ಲ ಕಸ ಬಿಸಾಕಿ ಓಡಾಡಕ್ಕಾಗ್ತಾ ಇಲ್ಲ. ಆ ಥರ ಆಗ್ತಾ ಇದೆ. ಹೇಳೋನಿಲ್ಲ ಕೇಳೋನಿಲ್ಲ, ಆ ಥರ. ಹೋಪ್ಫುಲ್ ಇಟ್ಕೊಂಡಿದ್ದೀರಾ? ಇಟ್ಕೊಂಡಿದೀವಿ, ಆಗ್ಬೋದು ಅಂತ ಅನ್ಕೊಂಡಿದೀವಿ. ಇವಾಗ ಸ್ವಲ್ಪ ಕೆಲಸ ನೋಡ್ಬೇಕಿನ್ನ, ಈಗ ಸ್ಟಾರ್ಟಿಂಗ್ ಅಲ್ವಾ, ಮಾಡ್ಬೋದು ಅನಿಸುತ್ತೆ. ಕಾರ್ಪೊರೇಷನ್ ತಾನೆ ಆಗ್ಲೇಬೇಕು ಸರ್, ಆಗ್ಲೇಬೇಕು. ಅದೇ ಇದು ಗಾರ್ಬೇಜ್ ಸರ್, ಎಲ್ಲ ನೋಡಿದ್ರೆ ಎಲ್ಲಿ ಬೇಕಾದ್ರೂ ಕಚರಾನೆ. ಪಾಪ್ಯುಲೇಷನ್ ಜಾಸ್ತಿ ಆಯಿತು, ಏನು ದಿವಸನೇ ಆಗ್ತದೆ. ಎಲ್ಲ ಬಿಲ್ಡಿಂಗ್ಗಳು ಎಲ್ಲ ಹೋಗ್ತದೆ, ಅದೆಲ್ಲ ಕಸ ಎಲ್ಲ ಹೋಗ್ತದೆ. ಎಲ್ಲ ಹೋಗ್ಬೇಕು ಹೇಳಿ. ಚಿಕ್ಕ ರಸ್ತೆಗಳಲ್ಲ ಏರಿಯಾ ನೋಡಿ, ಸ್ವಲ್ಪ ಹಳೆ ಯಾವುದು ನ್ಯೂ ರೋಡ್ಗಳೇನು ಇಲ್ಲ, ಇರಬೇಕು. ಕಾರ್ಪೊರೇಟರ್ ಅಂತ ಇರಬೇಕು, ಇದ್ರೆ ಒಳ್ಳೇದು. ಕಾರ್ಪೊರೇಟರ್ ಇದ್ರೆ ಒಳ್ಳೇದು. ನೋಡ್ಕೊಂತಾರೆ, ಕಸ ಎಲ್ಲ ತಗೊಂಡ್ಬಂದು ನೋಡಿ 2 ಲೋಡ್ ಇರ್ತಾರೆ ಇಲ್ಲಿ ಆ ಕಡೆಯಿಂದ ಎಲ್ಲ. ಈಗ ಆಂಧ್ರಾನಲ್ಲಿ ಎಲ್ಲ ಏನ್ ಮಾಡಿದ್ದಾರೆ, ಒಂದೊಂದು ಸಂದಿಗೆ ಒಂದೊಂದು ತೊಟ್ಟಿ ಮಡಗಿದ್ದಾರೆ. ಜನ ಅದ್ರಲ್ಲಿ ಹಾಕ್ತಾರೆ, ಲಾರಿ ಬಂದು ಹಂಗೆ ಹಟ್ಕೊಂಡು ಹಾಕುವ ಹೋಗ್ತಾರೆ. ಇವ್ರು ಹೆಂಗ್ ಮಾಡ್ತಾರೆ, ಮನೇಲಿ ಸಾರು ಅನ್ನ ಎಲ್ಲ ತಗೊಂಡ್ ಬಂದು ಕವರ್ಗೂ ಹಾಕಲ್ಲ, ರೋಡ್ ಮೇಲೆ ಬಿಸಾಕ್ ಹೋಗ್ತಾರೆ. ಇಲ್ಲ ಹಾಕ್ತಾರೆ ನೋಡಿ, ಒಳ್ಳೆ ಹಾಳಾಗಿದೆ ನೋಡಿ. ಅಲ್ಲಿ ಅಂಗಡಿ ಹತ್ರ, ಮನೆ ಹತ್ರ ಏನು ನೋಡಲ್ಲ. ಹೋಗ್ತಾ 2 ವೀಲರ್ನ ಕಲ್ಲಿಂದ ತೊಳ್ಬಿಡ್ತಾರೆ. MLA ಪಾಪ ಎಷ್ಟು ನೋಡ್ತಾನೋ. ಕೌನ್ಸಿಲರ್ ಆದ್ರೆ ಒಂದು ಏರಿಯಾಗೆ ಇರ್ತಾನೆ. ಇವಾಗ ಏನೋ ಹೆಚ್ಚು ಕಮ್ಮಿ ಆದ್ರೆ ನಾವು ಹೋಗಿ ಕೌನ್ಸಿಲರ್ಗೆ ಹೇಳ್ತೀವಿ. ಈಗ ಹೋಗಿ MLAಗೆ ಹೇಳ್ಬೇಕಾ, ಇಲ್ಲಿ ಕಚರ ಇದೆ, ಇಲ್ಲಿ ಹಳ್ಳ ಇದೆ, ಅಲ್ಲಿ ಹಂಸ ಹಾಕಿ ಎಲ್ಲ ಹೇಳ್ಬೇಕಾ? ಕೌನ್ಸಿಲರ್ ಒಳ್ಳೇದು. ಎಲೆಕ್ಷನ್ ಆಗಿಲ್ಲಲ್ಲ, ಆಗ್ಬೇಕಾ ಹೇಗೆ ಅಂತ? ಆಗ್ಬೇಕು. ಮತ್ತೆ ಇದು ಆಲ್ರೆಡಿ ಡಿಲೇ ಆಗ್ಬಿಟ್ಟಿದೆ, ತುಂಬಾ ಡಿಲೇ ಆಗಿದೆ. ಅದಕ್ಕೆ ಆಲ್ರೆಡಿ ಡಿಲೇ ಆಗ್ಬಿಟ್ಟಿದೆ. ಇದು ಆಗ್ಬೇಕು. ಆಗಿದ್ರೆ ಒಳ್ಳೆ, ಯಾರನ್ನ ರಿಪ್ರೆಸೆಂಟೇಟಿವ್ ಇರ್ಬೇಕನ್ನ. ಅಟ್ಲೀಸ್ಟ್ ನಾವು ಕಮ್ಯುನಿಕೇಟ್ ಮಾಡಿ, ಅದೇ ಸಣ್ಣ ಪುಟ್ಟ ಸಮಸ್ಯೆ ಇದ್ರೆ ಹೇಳ್ಕೊಳ್ಳಿಕ್ಕೆ. 6 years ಇಂದ ಎಲೆಕ್ಷನ್ ಆಗಿಲ್ಲ. ಹೌದು. ಏನ್ ಒಪಿನಿಯನ್ ಮೇಡಮ್? ಆಗ್ಬೇಕು, ಅದಾಗೇ ಇದೆಯಲ್ಲ, ಆಗದೇನೆ ಆದ್ರೆ ಒಳ್ಳೇದು ಅನ್ಸುತ್ತೆ. ಈ ಹಿಂದೆ ಇರೋ ಕಾರ್ಪೊರೇಟರ್ಗಳು ಒಂದಷ್ಟು ಹೆಲ್ಪ್ ಅಂದ್ರೆ ಮಾಡಿದ್ದಾರೆ. ಮಾಡಿದ್ದಾರೆ. ಸೊ ಆದ್ರೆ
ಎಲೆಕ್ಷನ್ ಆದ್ರೆ ಒಳ್ಳೇದು ಅಂತ ಒಳ್ಳೇದು ಆಗ್ಬೇಕು ಅದ್ಯಾಕೆ ಅದೇ regular ಆಗಿ ಬೇಕು ಅದು 5 years ಒಮ್ಮೆ ನಡೀತಾ ನಾವೇ ಇಲ್ವಾ? ಮಾತಾಡ್ಕೊಂಡು ಇರ್ತೀವಿ ಏನಂತ ಆದ್ರೆ ಆಗ್ಬೇಕು. ಏನಣ್ಣ ಇದ್ರೆ ಹೇಳಲಿಕ್ಕೆ ಬರುತ್ತಲ್ವ ಹಾ. ಲೋಕಲ್ ಆಗಿ. ಹೌದು. ಬೆಂಗಳೂರಿನ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರನೂ ಕೂಡ ಅತಿ ದೊಡ್ಡದು. ಈ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರುವಂತ ಸಾಕಷ್ಟು ವಾರ್ಡ್ಗಳಿದ್ರೆ ಇನ್ನೂ ಸಾಂಪ್ರದಾಯಿಕವಾಗಿ ಚಿಕ್ಕ ಚಿಕ್ಕ ರಸ್ತೆಗಳಲ್ಲಿ ಚಿಕ್ಕ ಚಿಕ್ಕ ಮನೆಗಳಿರುವಂತ ಹಲವು ವಾರ್ಡ್ಗಳಿದಾವೆ. ಅಭಿವೃದ್ಧಿ ಖಂಡಿತವಾಗಿ ಕೂಡ ಆಗ್ಬೇಕಾಗಿದೆ. ಈ ಮೂಲಕ ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಕಾರ್ಪೊರೇಟರೇ ಇಲ್ಲ. ಇನ್ನಾದ್ರೂ ಪಾಲಿಕೆ ಚುನಾವಣೆ ಆಗ್ಲಿ, ಆ ಮೂಲಕ ಜನರ ಸಮಸ್ಯೆಗಳನ್ನ ಆಲಿಸೋದು ಮಾತ್ರ ಅಲ್ಲ, ಸಮಸ್ಯೆಗಳನ್ನ ಬಗೆಹರಿಸಲಿ ಅನ್ನೋದು ಇಲ್ಲಿಯ ಜನರ ಆಶಯ. ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.